ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅಕ್ಕಿ ಪಾಯಸ ಮಾಡೋದು ತೋರಿಸ್ತೇನೆ ರೀ. ಅಕ್ಕಿ ಪಾಯಸ ಇವತ್ತು ಮಹಾನವಮಿ 4ನೇ ದಿವಸ ಅಲ್ಲ, ಅದಕ್ಕೆ ಇವತ್ತು ಅಕ್ಕಿ ಪಾಯಸ ನೈವೇದ್ಯ ಮಾಡಬೇಕು. ಒಂದು 2 ಸ್ಪೂನ್ ಕಸಕಸಿ ಮತ್ತು ಒಂದು 4 ಏಲಕ್ಕಿ ಹುರ್ಕೋಬೇಕು. ಈಚೆ ಕಡೆ ಒಂದು ಪಾತ್ರೆ ಒಳಗೆ 1 ಗ್ಲಾಸ್ ನೀರು, ಒಂದು ಬೌಲ್ ಸಣ್ಣ ಬೌಲ ಬೆಲ್ಲ ಹಾಕಿ ಅದನ್ನು ಬಿಸಿ ಮಾಡ್ಕೋಬೇಕು ರೀ. ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಅದೇನು ಪಾಕದು ಏನು ಬರೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಮತ್ತು ಅದೇ ಪಾತ್ರೆ ಒಳಗೆ ಒಂದು 4 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡು ತಗೋಬೇಕು. ಇಲ್ಲಿ ಬೆಲ್ಲೆಲ್ಲ ಕರಗೈತಿ. ಒಂದು ಗೋಡಂಬಿ ದ್ರಾಕ್ಷಿ ಎಲ್ಲ ತೆಗೆದು ಒಂದು ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿ ಸ್ವಲ್ಪ ಹುರ್ಕೊಂಡು ಕಸಕಸಿ ಏಲಕ್ಕಿ ಜೋಡಿ ತರಿಯಾಗಿ ಸ್ವಲ್ಪ ಕುಟ್ಕೋಬೇಕು ರೀ. ಕಸಕಸಿ ಏಲಕ್ಕಿ ಕೊಬ್ಬರಿ ಕಲ್ಲಾಗಿ ಕುಟ್ಟಿ ತರಿನ ಕುಟ್ಬೇಕಂದ್ರೆ ತಿನ್ನೋ ಮುಂದೆ ಚಂದ ಬಾಯಿಗೆ ಕೊಬ್ಬರಿದು ಬರಬೇಕದ, ಅಂದ್ರೆ ಟೇಸ್ಟ್ ಆಗ್ತೈತಿ. ಮತ್ತು ಈ ಕಡೆ ಬೆಲ್ಲ ಕರಗೈತಿ, ಸ್ವಲ್ಪ ಸೋಸ್ಕೋಬೇಕು ರೀ ಬೆಲ್ಲ, ಯಾಕಂದ್ರೆ ಬೆಲ್ಲ ಒಳಗೆ ಕಸರು ಇರ್ತೈತಿ. ಸ್ವಲ್ಪ ಸೋಸಿಬಿಟ್ರೆ ಎಲ್ಲ ಕಸರು ಹೋಗಿಬಿಡ್ತೈತಿ. ಆಮೇಲೆ ಒಂದು ಕುದಿ ಬಂದಮೇಲೆ ಅನ್ನ ಮೊದಲು ಮಾಡಿ ತಗೊಂಡೀನಿ ರೀ. ಒಂದು ಸಣ್ಣ ಬೌಲ ಹೆಸರು ಬೇಳೆ ಮತ್ತು ಒಂದು ಸ್ವಲ್ಪ ಅಕ್ಕಿ ಮೊದಲು ಅನ್ನ ಮಾಡಿ ತಗೊಂಡೀನಿ ರೀ. ನೋಡಿರಿ, ಈ ಥರ ಅದು ಬೆಲ್ಲದ ನೀರೊಳಗೆ ಹಾಕಿ ಚಲೋ ತಂಗಿ ಮುಗಿಸ್ಬೇಕು ರೀ. ಅನ್ನೆಲ್ಲ ಒಡಿಬೇಕದ, ಚಲೋ ಮುಗಿಸಿ ನೋಡಿರಿ ಈ ಥರ ಮುಗಿಸ್ಕೋಬೇಕು. ಭಾರಿ ಟೇಸ್ಟ್ ಆಗ್ತೈತೆ ರೀ. ಇದು ದುರ್ಗಾದೇವಿಗೆ ಭಾಳ ಶ್ರೇಷ್ಠ ರೀ. ಇದು ಅಕ್ಕಿ ಪಾಯಸ ನೈವೇದ್ಯ ಮಾಡ್ಬೇಕು. ಇವತ್ತು 4ನೇ ದಿವಸ ಅಲ್ಲ, ಇದು ವಿಜಯದಶಮಿ 4ನೇ ದಿವಸ ಇದೆ. ಅದಕ್ಕೆ ಈ ಥರ ನಿಮಗೆ ಮಾಡಿ ತೋರ್ಸಾಕತ್ತೀನಿ. ನಾವು ಹಿಂಗೆ ಮಾಡ್ತೀವಿ ರೀ ಮನ್ಯಾಗ ಅಕ್ಕಿ ಪಾಯಸ. ಮಕ್ಕಳಿಗೆ ಅದು ತಿನ್ನೋಕೆ ಭಾಳ ಟೇಸ್ಟ್ ರೀ. ಇದು ನೋಡಿರಿ ಈ ಥರ ರೆಡಿ ಆಗೈತಿ. ಅದೆಲ್ಲ ಡ್ರೈ ಫ್ರೂಟ್ಸ್ ಕಸಕಸಿ ಏಲಕ್ಕಿ ಎಲ್ಲ ಹಾಕಿ ಒಂದು 4 ಸ್ಪೂನ್ ತುಪ್ಪ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಒಂದು ಸಣ್ಣ ಬೌಲೇ ಒಂದು ಹಾಲು ಹಾಕ್ಬೇಕಾಕೈತಿ. ಮೊದಲು ಹಾಕಬಾರ್ದು ರೀ ಹಾಲು. ಮೊದಲು ಹಾಕಿದ್ರೆ ಬೆಲ್ಲ ಹಾಕಿರ್ತೀವಲ್ಲ, ಕುದಿಸೋದಿಲ್ಲ, ಒಡಿತೈತ್ರಿ ಅದಕ್ಕೆ. ಆಮೇಲೆಲ್ಲ ಗ್ಯಾಸ್ ಆಫ್ ಮಾಡಿ ಒಂದು ಗ್ಲಾಸ್, ಒಂದು ಸಣ್ಣ ಬೌಲೇ ಒಂದು ಬೌಲ್ ಹಾಲು ಹಾಕಿ ಚಲೋ ತಂಗಿ ತಿರುವೇಡೀನಿ ರೀ. ನೋಡಿರಿ ಈ ಥರ ಆಗೈತಿ. ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ದುರ್ಗಾದೇವಿಗೆ ಇದನ್ನು ನೈವೇದ್ಯ ಮಾಡಿ ಎಲ್ಲರೂ ಇದನ್ನು ಪ್ರಸಾದ ತೊಗೊಳ್ದ್ರಿ. ನೋಡಿರಿ ಇದು ಎಷ್ಟು ಚೆನ್ನಾಗೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ.